ಅಪ್ಪಯ್ಯ, ಏನಿದು ಇದಕ್ಕಿದ್ದಂಗೆ ಪೂಜೆ ಅಂತಿದಿ? ತುಂಬಿದ ಪಟ್ಟಣದಲ್ಲಿ ಕಂಡೇನೋ ತುಂಡು ಹುಡುಗಿಯವಳನ್ನ ಅಂದಂಗೆ ಊರು ತುಂಬ ಮಾದಪ್ಪನ ಜಪ ಮಾಡ್ಕೊಂಡು ಓಡಾಡ್ತಿರೋ ಜನಕ್ಕೆ ಈ ಮಾರಿಗುಡಿ ದೇವರು ವೀರಭದ್ರನು ಇದಾನೆ ಅಂತ ಅರ್ಥ ಮಾಡಿಸೋದಕ್ಕೆ ಈ ಪೂಜೆ ಅಂತ ಹೆಸರು ಕಣ. ಯಾವನೋ ತಿರುಬೋಕಿ ಬಂದು ನನ್ನ ಮುಂದೆನೆ ಇದ್ರೆ ನಮ್ಮ ಮಾದಪ್ಪಣ್ಣಂಗಿರ್ಬೇಕು, ಆ ಮಾದಪ್ಪಣ್ಣ ಸೊಸೆ ನೋಡ್ಕೊಂಡಂಗೆ ಯಾರು ನೋಡ್ಕೊಳ್ಳಲ್ಲ ಅಂತಾನಲ್ಲ. ಮಾದಪ್ಪಣ್ಣ ತಾನು ಭಾರಿ ದೊಡ್ಡ ಮನುಷ್ಯ ಅನ್ನೋ ತರ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಓಡಾಡ್ತಿದ್ದಾನೆ ಅಂತ ಕಾಣುತ್ತೆ. ಹೂ ಕಣಪ್ಪಯ್ಯ, ಎಲ್ಲಿ ನೋಡಿದ್ರು ಮಾವ ಇದ್ರೆ ಆ ಮಾದಪ್ಪನಂಗಿರ್ಬೇಕು ಅಂತಿರ್ತಾರೆ. ಆ ಮಾತಿಗೆ ಇನ್ನೊಂದು ಹೆಸರು, ಈ ವೀರಭದ್ರನ ಹೆಸರು ಸೇರಿಸ್ಬೇಕು ಅಂತಲೇ ರತ್ನನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇರೋದು. ಧಣಿ, ನನ್ಗೊಂದು ಅನ್ನಿಸ್ತೈತೆ, ಹೇಳ್ಬಿಡ್ತೀನಿ, ಕೋಪ ಮಾಡ್ಕೊಬೇಡಿ. ನೀವೇನೇ ಮಾಡಿದ್ರು ಮ್ಯಾಲ್ ನೋಡಕ್ಕೆ ಒಂಥರ ಇರ್ತದೆ, ಆದ್ರೆ ಒಳಗಡೆ ಅರ್ಥವೇ ಬೇರೆ ತೋರಿಸ್ತದೆ. ಈಗಲೂ ಅಷ್ಟೇಯ, ಈ ಪೂಜೆ ಮಾಡಿಸ್ತಾ ಬೇರೆ ಏನೋ ಮಾಡಕ್ ಹೋಗಿದ್ದೀರಾ ಅನ್ನಿಸ್ತದೆ. ರತ್ನಮ್ಮಂಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರನ ನಾಳೆ ಪೂಜೆ ಮಾಡಿಸ್ತೀವಲ್ಲ, ಅಲ್ಲಿ ಎಲ್ಲರೆದ್ರಿಗೂ ಬಾಯಿ ಬಿಡಿಸ್ಬೇಕು. ಆಮೇಲೆ ಎಲ್ರ ಮನಸ್ಸಲ್ಲೂ ಮೂಡುತ್ತಲ್ಲ ತಳಮಳ, ಆ ಹಿಂಸೆ, ನೋವು, ಸಂಕಟ, ಅದನ್ನ ನಾನು ಹತ್ತಿರದಿಂದ ನೋಡಬೇಕು, ಖುಷಿ ಪಡಬೇಕು. ಅವರೆಲ್ಲರೂ ಹಾಗೆ ಹಿಂಸೆ ಪಡ್ತಿರುವಾಗ ನಾನು ಪಾಯಸ ಕುಡಿಬೇಕು ಕಣೋ, ಅಲ್ವಾ? ಸೌಭಾಗ್ಯನಿಗೆ ಹೇಳಿ ಒಳ್ಳೆ ಪಾಯಸ ಮಾಡಿಸ್ಬೇಕು. ದಣಿ, ನೀವು ಪಾಯಸ ಮಾಡಿಸ್ತಿದ್ದೀರಾ ಅಂದ್ರೆ ಕಡೆ ಪಕ್ಷ ಅಲ್ಲಿ ಒಂದು 10 ಜನನಾರು ಕೊಂಡಿರಾಕೋದು ಪಿಕ್ಸೆಯ. ಸುಮ್ತೆ, ರಾಣಿ ಬಂದ್ಲಾ? ಇನ್ನೂ ಇಲ್ಲ ಅತ್ತೆ, ಇನ್ನೇನು ಬರೋ ಸಮಯ ಆಯ್ತು. ಅತ್ತೆ ಬಂದು. ರಾಣಿ, 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 ಯಾಕಮ್ಮ, ಯಾಕೆ ಹೆದರ್ಕೊಂಡಿದ್ಯಾ? ಅತ್ತೆ, ನನ್ಗೆ ಯಾಕೋ ಸಾನೆ ಭಯ ಆಯ್ತೈತೆ. ಯಾಕವ್ವ ರಾಣಿ, ನಾವೆಲ್ಲ ಇಲ್ವಾ? ಪರೀಕ್ಷೆ ಚೆನ್ನಾಗಿ ಮಾಡ್ದೆ ತಾನೆ? ಏನೋ ಗೊತ್ತಾಯ್ತಿಲ್ಲ ಅಜ್ಜಿ, ಕೊನೆದ ಅರ್ಧ ಗಂಟೆಲಿ ಮಾತ್ರ ಬರೆಯಕ್ಕಾಗಿದ್ದು. ಯಾಕಮ್ಮ? ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಯಾಕೋ ಮೈ ಕೈಯೆಲ್ಲ ನಡ್ಕ ಬಂತು. ಆಮೇಲೆ ಬೆವ್ತಾ ಹೋದೆ, ಆಮೇಲೆ ಏನು ನೆನಪಾಗ್ಲಿಲ್ಲ. ರಾಣಿ, ನೀನ್ ಕಣ್ಣೀರ್ ಹಾಕದ್ ನೋಡಿದ್ರೆ ಪರೀಕ್ಷೆನೂ ಬೇಡ ಏನೂ ಬೇಡ ಅನ್ಸುತ್ತೆ. ನೀನ್ ಹಂಗೂ ಪಾಸ್ ಮಾಡ್ಲೇಬೇಕು ಅನ್ನೋದಾದ್ರೆ ನಮ್ ಜಮೀನಲ್ಲಿ ಒಂದು 4 ಎಕರೆ ಮಾರಿಬಿಟ್ಟು ಪಾಸ್ ಮಾಡ್ತೀರಾಯ್ತು. ಅಯ್ಯೋ ಬ್ಯಾಡ ಅಜ್ಜಿ, ಜೀವನದಾಗೆ ಏನೇ ಮಾಡಿದ್ರು ನ್ಯಾಯವಾಗಿ ಮಾಡ್ಬೇಕು. ನಾನು ಈ ಪರೀಕ್ಷೆನಾಗೆ ಪಾಸ್ ಆದ್ರೂ ಆಗದೆ ಹೋದ್ರೂ ನ್ಯಾಯವಾಗೇ ಇರ್ತೀನಿ. ಹಾಗಿದ್ಮೇಲೆ ನೆಮ್ಮದಿಯಾಗಿರು, ಯಾತಕ್ಕೆ ಆತಂಕ ಪಡ್ಕೋತೀಯ? ಏನು ಗೊತ್ತಾಯ್ತಿಲ್ಲ ಅತ್ತೆ, ನಾನು ಏನ್ ಮಾತಾಡ್ತೀವ್ನಿ, ಏನ್ ಮಾಡ್ತೀವ್ನಿ ಒಂದು ಅರ್ಥನೇ ಆಯ್ತಿಲ್ಲ. ನಾನು ಓದೋವಾಗ ಎಲ್ರು ಹೇಳೋರು ಪರೀಕ್ಷೆ ಅಂದ್ರೆ ಸಾನೆ ಭಯ ಇರ್ತದೆ ಅಂತವ. ಆದ್ರೆ ನಾನು ಆಡ್ಕತಿದ್ದೆ, ಅಂಥದ್ದು ಏನಿರ್ತದೆ, ಏನಕ್ಕೆ ಎದುರ್ಕೋಬೇಕು ಅಂತವ. ಆದ್ರೆ ನನ್ಗೆ ಇವಾಗ ಅರ್ಥ ಆಯ್ತೈತೆ, ಮಕ್ಕಳು ಪರೀಕ್ಷೆ ಅಂದ್ರೆ ಏನಕ್ಕೆ ಭಯ ಪಡ್ತವೆ ಅಂತ. ಇದಕ್ಕೆಲ್ಲ ಯಾಕವ್ವ ಹೆದರ್ಕತಿಯ ರಾಣಿ? ನೀನು ಈ ಮಾಸ್ತಿ ಕೊಪ್ಪಲ್ ಮಹಾರಾಣಿ, ನನ್ ದೊರೆ ಹೆಂಡ್ರು, ಇದಕ್ಕೆಲ್ಲ ಹೆದರ್ಕೋಬಾರ್ದು ಕಣವ. ಅಜ್ಜಿ, ನನ್ ಬರೀ ನನ್ ದೊರೆ ಹೆಂಡ್ರು ಆಗಿರ್ಲಿಲ್ಲ ಅಂದ್ರೆ ಎದುರ್ಕತಿರ್ಲಿಲ್ಲ. ಆದ್ರೆ ಇವಾಗ ನಾನು ಅವ್ರ ಹೆಂಡ್ರು, ಅವ್ರ ಪಟ್ಟದ ಮೇಲೆ ಸವಾಲ್ ಹಾಕಿ ನಾನು ಈ ಪರೀಕ್ಷೆ ಬರ್ತಿದ್ದು. ಒಂದ್ ವೇಳೆ ನನ್ ಸೋತ್ರೆ ಅದ್ ಬರೀ ನನ್ ಸೋಲಾಗಿರಲ್ಲ, ನನ್ ಗಂಡ ಈ ಮನೆತನದ ಸೊಸೆದು ಸೋಲಾಗಿರ್ತದೆ. ನಾನು ಸರಿಯಾದ ಸಮಯಕ್ಕೆ ಸಂದಾಗ ಪರೀಕ್ಷೆ ಬರಿಬೇಕಿತ್ತು. ನನ್ನ ಮೇಲೆ ನನಗೆ ಕೋಪ ಬರ್ತೈತೆ. ರಾಣಿ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಈ ಕೋಪ ಸಿಟ್ಟು ಮೇಲೆ ನಮ್ ಹಿರಿಕರು ಒಳ್ಳೆ ಮಾತನ್ನ ಹೇಳಿದ್ದಾರೆ. ಬಡವನ್ ಸಿಟ್ಟು ದವಡೆಗ್ ಮೂಲ ಅಂತ ಹೇಳಿದವ್ರೇನೆ ನಂಬಿಕೆ ಅನ್ನೋದು ಸಾವಿನ ದವಡೆಯಲ್ಲಿರೋ ಮನುಷ್ಯನ್ನ ಬದುಕಿಸುತ್ತೆ ಅಂತಾನೂ ಹೇಳಿದ್ದಾರೆ. ಅಂದಮೇಲೆ ನೀನು ಇಟ್ಕೋಬೇಕಾಗಿರೋದು ನಂಬಿಕೆನ,
ಆ ನಂಬಿಕೆ ನಿನ್ ಕೈ ಬಿಡಲ್ಲಮ್ಮ. ಮೆರೀತಿದ್ಲು ಈ ಮೂಟೆ, ಈಗ ನೋಡಿ ಹೆಂಗ್ ಇಕ್ತಾರೆ ಅಂತ. ಈ ತಪ್ಪನ ಗಂಡ್ ಮಾಡ್ರೆ ತಪ್ಪಲ್ಲ, ಅರೆ ಎಣ್ಣೆ ಇಕ್ಳು ಮಾಡ್ರೆ ತಪ್ಪೆಯ. ಕೇಳ್ರೆ ರಶ್ಮಿ ಇನ್ನೊಂದ್ ಮದ್ವೆ ಆಯ್ತಾಳಂತೆ. ಇನ್ನೊಂದ್ ಮದ್ವೆನಾ? ಅಯ್ಯೋ ಅಜ್ಜಿ, ಅದು ಏನಂದ್ರೆ ನಾವು ಅದನ್ನೇ ಹೇಳೋಣ ಅನ್ಕೊಂಡಿದ್ದೋ ಕಣವ. ಏಟಿಗೆ ಎದ್ರೇಟು ಇನ್ನೊಂದ್ ಮದ್ವೆ ಆಗವ. ಆ ಸೀನಾ ಮದ್ವೆ ಆದ್ಮೇಲೆ ಇನ್ನೊಬ್ಳಿಂದ ಹೋಯ್ತೀನಿ ಅಂದ್ರೆ ಸುಮ್ನೆ ಬಿಟ್ಬಿಡಕದ? ತಾಲಿ ಕಟ್ಟದ್ಮೇಲೆ ಮುಗ್ದೋಯ್ತು. ನೀನೇ ಅವಳು ಹೆಂಡತಿ ಅಂತ ಒಮ್ಮಿಕೊಂಡು ಇರ್ಬೇಕಾಗಿತ್ತು. ಮೊದ್ಲೇ ಸೀನಾ ಯಾವಳೊಬ್ಳ ಲವ್ ಮಾಡ್ತಾ ಇದ್ನಂತೆ. ಆ ಲವ್ನ ಉಳ್ಸ್ಕೋಬೇಕು ಅಂದಿದ್ರೆ ಹೇಗೆ ಕತ್ತಿ ಇಟ್ಟಾದ್ರೂ ನಾನು ಇನ್ನೊಬ್ಳಿಗೆ ತಾಲಿ ಕಟ್ಟಲ್ಲ ಅಂತ ಹೇಳ್ಬೇಕು. ಪ್ರೀತಿನೇ ಉಳ್ಸ್ಕೊಳಕ್ ಆಗಲ್ಲ ಅಂದ್ಮೇಲೆ ಅದು ಪ್ರೀತಿನೇ ಅಲ್ಲ ಅಂತ ಹುಡುಗ ನಮ್ಮ ರಶ್ಮಿಗೆ ಸರ್ವಲ್ಲ. ಆ ಕಾಲದಲ್ಲಿ ಗಂಡನೇ ದೇವ್ರು ಅಂತ ಬಾಳ್ತಿದ್ದು. ಆದ್ರೆ ಆ ಕಾಲದಲ್ಲೂ ಎಷ್ಟೋ ಜನ ಬೇಲಿಯಾರೋರು ನಮ್ ಕೈಲಿ ತಡಿಯಕ್ ಆಯ್ತಿರಲ್ಲ ಅವ್ರನ್ನ. ಆದ್ರೆ ನಿನ್ಗೆ ನಿಮ್ಮ ಅಣ್ಣ ಅವನೇ, ನಿಮ್ಮ ಮಾವ ಮಾದಪ್ಪಣ್ಣನು ಅವನೇ. ಅಂತವ್ರು ಇರ್ಬೇಕಾದ್ರೆ ಆ ಸೀನ ಬೇಲಿ ಹಾರವನೆ ಅಂತವನೇ ಸುಮ್ನೆ ಬಿಡ್ಬೇಕೆ? ನಿನ್ಗೇನ್ ಕಮ್ಮಿ, ರಾಜನ್ ಮಗಳಿದ್ದಂಗಿದ್ಯಾ. ನಾವೇ ಹುಡುಕ್ ಕೊಡ್ತೀವಿ, ಒಳ್ಳೆ ಹುಡುಗ ಸಿಗ್ತಾನೆ. ಹೋಗವ, ಯಂಗ್ಸರ್ಗೆ ಮೋಸ ಮಾಡ್ಬೇಕು ಅನ್ನೋರೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಊರೆಲ್ಲ ಸುತ್ತಾಡ್ಕ ಬರಕು. ಆ ನನ್ ಮಗ ಚೀನಾ ಸಿಕ್ಕಿದ್ರೆ ಯಾವ್ದ್ರಲ್ಲಿ ಹೊಡಿತೀನೋ ಗೊತ್ತಿಲ್ಲ. ಅಲ್ಲ ಮುತ್ಕಿ, ಊರಲ್ಲಿರೋ ಮುತ್ಕಿರೆಲ್ಲ ಜಿಂಜಿ ಕಿಡ್ತಾಡ್ದಂಗೆ ಆಡ್ತಾವ್ರೆ. ನಾನೇನಾರು ಸಿಕ್ಕಾಕೊಂಡ್ರೆ ಮುಗೀತು ನನ್ನ ಕತೆ. ಮೊದಲು ಎಸ್ಕೇಪ್ ಆಗಬೇಕು.